ಎಸ್ ಇದ್ದುವಾಗ ಹ್ಯಾಪಿ ನ್ಯೂ ಇಯರ್ಗೆ ಮಲ್ಶೆಟ್ಟಿ ಅದನ್ನೆಲ್ಲ ಗೆಸ್ಟ್ ಹೌಸ್ ಕ್ಲೀನ್ ಮಾಡಿಸು, ನಾವು ಇನ್ಸ್ಪೆಕ್ಟರೆಲ್ಲ ಬೆಡ್ತಿಂದು ಬರ್ತೀವಿ ಅಂತಂದರು. ನಾನು ಈ ರೆಕಾರ್ಡು ಚಿತ್ರಗೀತೆ ಅದು ಇದು ಹಾಡು ಕೇಳೋದು ಜಾಸ್ತಿ. ಶೇವಿಂಗ್ ಮಾಡಿ 7:45 ಮುಗೀತು, ಶೇವಿಂಗ್ ಮಾಡ್ಕೊಂಡು ನಿಂತಿದ್ದೀನಿ. ಕ್ವಾರ್ಟರ್ ಪುದೂರು ಕಡೆಗೆ ಕಿಟಕಿ ಇತ್ತು. ವೀರಪ್ಪ ಬೈಕಲ್ಲಿ ಬಂದ, ಹೆಲ್ಮೆಟ್ ಹಾಕೊಂಡಿದ್ದಾನೆ, ಮೀಸೆ ಬಿಟ್ಟಿದ್ದಾನೆ, ಹಿಂದ್ಗಡೆ ಒಬ್ಬ ಕೂತಾನೆ, ಮುಂದೆ ಮಧ್ಯದಲ್ಲಿ ಹಿಂಗೆ ಕೂತಾನೆ. ಶೇವಿಂಗ್ ಮಾಡ್ತಿದ್ದಾಗ ಯಾರು ಹೋದ್ರಲ್ಲ ಅಂದ್ಬಿಟ್ಟು ಅಂದಾಗ ಪುದೂರವ್ರೊಬ್ಬರು ನೀರು ತಗೊಳಕ್ಕೆ ನಮ್ಮ ಕ್ವಾರ್ಟರ್ಸ್ ಮುಂಚೆವ್ರು ಬಂದರು. ಅಲ್ಲಿ ಬೋರ್ ಹಾಕಿತ್ತು. சார் வீரப்பன் பார்த்தீங்களா, இப்போ போலே ಅವರು ಸರ್ ವೀರಪ್ಪಣ್ಣ ವಾಂಗ ಸರ್ ಪೇಸಲ ಅಂದ. ಅಯ್ಯಪ್ಪ ಅಪ್ಪಡಿಂಗ್ಲಾ ಅಂದೆ. ಆವತ್ತು ನಾನು ಒಂದು ಜನ ನೋಡಿದ್ದೆ ಅಷ್ಟೇ. ಹಿಂಗೆ ಆಗ್ಬಿಟ್ಟು ಮಲಗಿದ್ದೀವಿ. ನವಂಬರ್ 9ನೇ ತಾರೀಕು ಬಿಪಿನ್ ಗೋಪಾಲಕೃಷ್ಣ ಬರೆದಿದ್ದಾರೆ. ಅದು ಪೊಲೀಸ್ನವ್ರ ಬುದ್ಧಿ, ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ನಾವು ಫಾರೆಸ್ಟ್ನವರು ಬೀಗ ಹಾಕಿದ ಖಜಾನೆ ಕಾಯೋರು. ಅಂದರೆ ಏನು, ನಮ್ಮ ಖಜಾನೆಗೆ ಬೀಗ ಹಾಕಿಲ್ಲ, ಫಾರೆಸ್ಟ್ಗೆ ಎಲ್ಲಿ ಬೀಗ ಹಾಕಿದ್ದೀವಿ. ಪೊಲೀಸ್ನವ್ರಿಗೆ ರಕ್ಷಣೆ ಅವ್ರ ಖಜಾನೆ ಬೀಗ ಹಾಕಿರೋದನ್ನ ಕಾಯ್ಕೊಂಡು ನಿಂತ್ಕೋಬೇಕು. ನಮ್ಮ ಅರಣ್ಯ ಸಿಬ್ಬಂದಿಗಳು ನಮ್ಮ ಖಜಾನೆಗೆ ಬೀಗನೇ ಹಾಕಿಲ್ಲ, ಅದನ್ನು ನಾವು ಕಾಯಬೇಕು ಅಂತ ಕೋಲ್ ಹಿಡ್ಕೊಂಡು ಹಿಂಗೆ ನಾವು ಕಷ್ಟಪಡ್ತಾಯಿದ್ದೀವಿ. ಎಲ್ಲ ಮಲಗಿದ್ದೀವಿ. ಫೋನ್ ಬತ್ತು ಕೊಳ್ಳೇಗಾಲದಿಂದ. ಫಾರೆಸ್ಟ್ ಸೆಕ್ರೆಟರಿ PCCF ಗೋಪಿನಾಥ್ಗೆ ಮಾದೇಶ್ವರನ ಬೆಟ್ಟಕ್ಕೆ ಬರ್ತಾಯಿದ್ದಾರೆ. DF ಅವತ್ತು ಶನಿವಾರ ರಾತ್ರಿ ನೈಟ್ ಊಟ ಮಾಡ್ತಿರಲಿಲ್ಲ. ಅವರು ಊಟ ಮಾಡ್ತಾ ಕೂತವ್ರೆ. ವೈರ್ಲೆಸ್ ಬತ್ತು ನನಗೆ. ನಾನು ಮಾತಾಡ್ಸೋಣ ಏನು ಮಲ್ಸೆಟ್ಟಿ ಅಂದರು. ಸರ್ ಫಾರೆಸ್ಟ್ ಸೆಕ್ರೆಟರಿ PCCF ಬರ್ತಾಯಿದ್ದಾರೆ ಅಂದೆ. ಹೌದಾ ಕೊಡಿಲ್ಲ ಅಂದ್ಬಿಟ್ಟು ಅವರೇ ಬಂದು ಮಾತಾಡಿದ್ರು. ಅನೂರು ಗೇಟ್ ಪಾಸ್ ಆದಮೇಲೆ ಮೆಸೇಜ್ ಕೊಡಿ ಅಂದ್ಬಿಟ್ಟು ಅವರು ಊಟ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೊಂಟೋದ್ರು. ಮತ್ತೆ ಅನೂರು ದಾಟ್ತು ಅಂತ ಮೆಸೇಜ್ ಬಂತು ನಮಗೆ. ನಾನು ಓದೆ. ಸರ್ ಅಂದೆ, ಗೊತ್ತಾಯಿತು ವಿಷಯ, ದಾಟಿದ್ದಾರೆ ಅಂತ. ಬಂದರು ಅವರು. ಬಂದು ಅಂಬಾಸಡರ್ ಕಾರ್ಗೆ ಏನೇನು ಬೇಕು ಎಲ್ಲ ಎತ್ತಾಕೊಂಡ್ರು. ಕ್ಲಾಸ್ ತೆಗೆದ್ಬಿಟ್ಟು ಮಲ್ಶೆಟ್ಟಿ ನೀ ಎಲ್ಲೂ ಹೋಗಬೇಡ, ಫಾರೆಸ್ಟ್ ಸೆಕ್ರೆಟರಿ PCCF ಬರ್ತಾರೆ, ವೆಜ್ಜೋ ನಾನ್ ವೆಜ್ಜೋ ಮಾಡಿಸ್ಬೇಕಾಯ್ತದೆ, ನೀನು ಎಲ್ಲೂ ಹೋಗಬೇಡ, ವೈರ್ಲೆಸ್ಲೇ ಇರುವುದು. ಸರಿ ಸರ್ ಅಂತ ಮಲಿಕೊಂಡೆ. ಮೇಡಮ್ ಏನು ಮಾಡಿದ್ದಾರೆ, ಇವರು ಹೊಟ್ಟೋಗಿದ್ದಾರೆ, ಬೆಟ್ಟಕ್ಕೆ ಹೊಂಟೋದ್ರು. ಗೋಪಿನಾಥ್ ಅವರು 6 ಜನ ಬಂದರು. ನೈಟು ರಾತ್ರಿ 9 10 ಗಂಟೆ ಇರಬೇಕು. ಅವರೆಲ್ಲ ಗೊತ್ತಿರೋರೆ, ನನಗೆ ಹೆಸ್ರು ಜ್ಞಾಪಕ ಇಲ್ಲ. ಸರ್ ಅರ್ಜುನ ಮುಂದಿರ್ಕರಂಗ ಫಾರೆಸ್ಟ್ ಕಾರ್ ಕೂಪಿಡ್ರಂಗ ಅಂದರು. ನಮಗೆ ಅರ್ಜುನ ಅಂದರೆ ನಮ್ಮ ಜೊತೆಲಿ ಇದ್ದವನಲ್ವಾ, ನನಗೆ ಖುಷಿ ಆಗೋಯ್ತು. ನಾನು ಅಲ್ಲಿ ಒಬ್ಬ ವಾಚರು, ನಂಬಿಕೆ ಆದ ವಾಚರು, ಅವನಿಗೆ ಒಳ್ಳೆಯ ಹುಡುಗ. ಆಗ ನನಗೆ ಟೀ ಕುಡಿತಿದ್ದಾಗ ಗೋಪಿನಾಥಲ್ಲಿ ಒಬ್ಬಮ್ಮ, ಅವರು ತೆಲುಗು ಶೆಟ್ರು, ಸುಂದರಮ್ಮ ಅಂತ ಈಗಲೂ ಇರ್ಬೋದು, ನಮ್ಮ ಕ್ಯಾಂಪ್ ಮುಂದ್ಗಡೆ ಪೊಲೀಸರು ಟೀ ಮಾಡಿಕೊಂಡಿದ್ಲು. ಅವಮ್ಮ, ಸರ್ ನೀವು ಎಲ್ಲೇ ಹೋಗಿ ವೀರಪ್ಪನಿಗೆ ಗನ್ ಕಾಣಬಾರ್ದು, ಗನ್ ಕಂಡ್ರೆ ಅವ್ನು ಬಿಡೋದಿಲ್ಲ, ಒಂಟಿಗೆ ಹೋಗುವಾಗ ಗನ್ ತಗೋಬೇಡಿ ಅಂದಿದ್ದ. ಅದು ನನ್ನ ಮನಸ್ಸಲ್ಲಿ ಅವತ್ತು ಅದೇನು ಅದೃಷ್ಟಕ್ಕೆ ಅವತ್ತು ಅಲ್ಲೇ ಇದ್ದಂತೆ ವೀರಪ್ಪ, ಕೆಳಗೆ ಇದ್ದಂತೆ ಹಳ್ಳದಲ್ಲಿ. ನೈಟು ರಾತ್ರಿ 10 ಗಂಟೆಗೆ ಹೋದೆ. ಅರ್ಜುನ ಕೂತಾನೆ ಹಗ್ಗದ ಮಂಚದಲ್ಲಿ. ನಾನು ಹಿಂಗೆ ಕೂತ್ಕೊಂಡೆ. ಒಣಕ್ಕು ಸರ್ ಅಂದ. ಒಣಕ್ಕು ಅರ್ಜುನ, ಎನ್ನ ಸಮಾಚಾರ ಸರ್, ಸಾಹೇಬ್ರು ಕೂಡ ಮುಖ್ಯமான ವಿಷಯ ಪೇಷಣು ಅಂದ. ನಾನು ಸಾಹೇಬರು ಅವ್ನಿಗೆ ಗೊತ್ತಿತ್ತು ಇದ್ದಾರೋ ಇಲ್ವೋ ಅಂತ ನನ್ನ ಕಳ್ಸಾರ ತಿಳ್ಕೊಂಡಿರ್ಬೇಕು. ಪೇಷಣು ಕಾಲೇಜಲ್ಲಿ ಪೇಷಣು ಸರ್, ನಾವು ಒಂದಿರ್ಕೋದು ಪೊಲೀಸ್ಗೆ ಹತ್ತಿರ ಅದು ಕೂಡ. ಅದು ಅರ್ಜುನ, ನಾವು ಫಾರೆಸ್ಟ್ನವರು,